ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರಮ್ ಮೆಚುಕಾ. ಇವತ್ತು ಮೆಚುಕಾಲಿದ್ದೀವಿ, ಡೇ 3. ನಿನ್ನೆ ಆಲುವಿಂದ ಮೆಚುಕಾಗೆ ಬಂದ್ವಿ. ಭಾಳ ವರ್ಷಿತ್ತು ರೋಡು, ಅಲ್ಲೆಲ್ಲಿ ಚೆನ್ನಾಗಿತ್ತು. ಯಾಕೆ ವರ್ಷಿತ್ತು ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅದಕ್ಕೆ ಫುಲ್ಲು ಸ್ಲಶಿ ರೋಡ್ಸು, ಫುಲ್ ಮಡ್ ರೋಡ್ ಮೇಲೆಲ್ಲ ಬೈಕ್ಸ್ ಎಲ್ಲ ಸ್ಲಿಪ್ ಆಗ್ತಿದ್ವು. ಹಂಗೆ ಆರಾಮಾಗಿ ಓಡ್ಕೊಂಡು ಬಂದೀವಿ. ಮೆಚುಕಾಗೆ ಬರೋದು ಅಷ್ಟೊಂದೇನು ಡಿಫಿಕಲ್ಟ್ ಅನ್ನೋದಕ್ಕಿಂತ ಸಾಕಾಗ್ಬಿಡುತ್ತೆ. ಯಾವಾಗ ಬರುತ್ತಪ್ಪ ಮೆಚುಕಾ ಅಂತ ಕಾಯ್ಕೊಂತಿರ್ಬೇಕು. ಆ ಗಾಡಿ ಓಡಿಸಿ ಕೈ ನೋವು ಎಲ್ಲ, ಅದು ಫುಲ್ಲು ನೋವು, ಲಾಸ್ಟಿಗೆ ಓಪಿಗೆ ಹೋಗುತ್ತೆ ಅಷ್ಟೇ. ಅದು ಬಿಟ್ಟು ಅಷ್ಟು ಡಿಫಿಕಲ್ಟ್ ರೋಡ್ಸ್ ಏನಿಲ್ಲ ಅಷ್ಟೇ. ಸೊ ಇವತ್ತು ಮೆಚುಕಾ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವತ್ತು ಮೆಚುಕಾ ಅಲ್ಲಿ ಒಂದು ಮಾನಿಸ್ಟ್ರಿ ಇದೆ, ಆಮೇಲೆ ಒಂದು ವಾಟರ್ಫಾಲ್ ಇದೆ, ಆಮೇಲೆ ಒಂದು ಸಲ್ಮಾನ್ ಖಾನ್ ಮೂವಿದು ಒಂದು ಸ್ಪಾಟ್ ಇದೆ. ಸೊ ಆ ಸ್ಪಾಟಿಗೆಲ್ಲ ಹೋಗಿ, ಆ್ಯಕ್ಚುಲಿ ನಾರ್ಮಲಾಗಿ ಮೆಚುಕಾ ಟೈಮಿಗೆ ಬಂದಾಗ ಈ ಮೌಂಟೇನ್ಸ್ ಹತ್ರ ಎಲ್ಲ ಸ್ನೋ ಕಾಣಲ್ಲ, ಬಟ್ ನಮಗೆ ಈಗ ಮೌಂಟೇನ್ ಕ್ಯಾಪಲ್ಲಿ ಸ್ನೋ ಕಾಣ್ತಾ ಇದೆ. ಅದೊಂದು ಒಳ್ಳೆಯದು, ಭಾಳ ಚೆನ್ನಾಗಿ ಅನ್ನಿಸ್ತು. ಬೆಳಿಗ್ಗೆ ಎದ್ದು ಕೂಡಲೇ ಸ್ನೋ ನೋಡೋದು ಸೂಪರ್ ಅನ್ನಿಸ್ತು. ಸೊ ನಾನು ಮೆಚುಕಾ ಎಲ್ಲ ತೋರಿಸ್ತೀನಿ ಥ್ರೂ ಮೈ ಲೆನ್ಸ್. ಸೊ ಇವಾಗ ಬ್ರೇಕ್ಫಾಸ್ಟು ಎಲ್ಲ ಆಯಿತು. ಪೂರಿ ಬಾಜಿ ಕೊಟ್ಟಿದ್ರು, ಬಾಲ್ಡೆ ಕೊಟ್ಟಿದ್ರು, ಎಲ್ಲ ತಿಂದು ಈಗ ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಫಸ್ಟು ಒಂದು ಹನುಮಾನ್ ಟೆಂಪಲ್ ಹೋಗೋದು. ಫಸ್ಟು ಮೆಚುಕಾಲಿ ಒಂದು ಹನುಮಾನ್ ಟೆಂಪಲ್ ಇದೆ, ಒಂದು ಗುಡ್ಡ ಹನುಮಾನ್ ಶೇಪಲ್ಲಿ ಕಾಣುತ್ತೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಅದು ಮುಗಿದ್ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜು, ಆಮೇಲೆ ಸಲ್ಮಾನ್ ಖಾನ್ ಪಾಯಿಂಟ್ ಅಂತಿದೆ, ಅದಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಗಾಡಿ ತೊಳಿತಾರೆ ಹಾಕಿ ಫುಲ್ಲು. ಸ್ವಾಮಿ ತೊಳಿತಾರೆ ನೋಡು ಗಾಡಿ. ಎಲ್ಲರೂ ಗಾಡಿ ತೊಳಿತಾರೆ, ರೆಡಾದ್ರೆ ಎಲ್ಲರೂ. ಸೊ ಸೂಪರ್ ವಿಲೇಜ್ ಮೆಚುಕಾ. ಆ್ಯಕ್ಚುಲಿ ಕ್ಲೀನ್ ವಿಲೇಜ್ ಇದು ನೋಡಿ. ಎಲ್ಲ ಸೈನ್ ಬೋರ್ಡ್ಸು ಎಲ್ಲ ಇದ್ದಾವೆ, ರೋಡ್ಸು, ಡ್ರೈನೇಜು ಎಲ್ಲ ಸೂಪರ್ ಕ್ಲೀನ್. ಎಷ್ಟು ಕ್ಲೀನ್ ಇದೆ ನೋಡಿ ವಿಲೇಜ್, ಸಖತ್ ಕ್ಲೀನ್ ಇದೆ, ಫುಲ್ಲು ಕ್ಲೀನ್ ವಿಲೇಜು. ಇವಾಗ ಇಲ್ಲಿಂದ ನಾವೆಲ್ಲರೂ ಹನುಮಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟು ಇದು ಕಮರ್ಷಿಯಲ್ ಆಗಿಬಿಡುತ್ತೆ ಇನ್ನೊಂದು 3 ವರ್ಷದಲ್ಲಿ, ಯಾಕಂದರೆ ರೋಡ್ ಆಗ್ತಿದ್ದಾರೆ ಫುಲ್ಲು ಮೆಚುಕಾ ಅವರಿಗೆ. ಆಲುವಿಂದ ಅದೊಂದು ರೋಡ್ ಆಗಿಬಿಟ್ರೆ ಮುಗೀತು, ಫುಲ್ಲು ಸೂಪರ್ ಆಗಿಬಿಡುತ್ತೆ ಡೆವಲಪ್ಮೆಂಟ್. ಅದಾಗಕ್ಕೆ ಇನ್ನೊಂದು 5 ವರ್ಷ ಬೇಕು ನೋಡಿ. ಓಲ್ಡ್ ಮಾರ್ಕೆಟು, ಜನರಲ್ ಗ್ರೌಂಡು, ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಪೆಟ್ರೋಲ್ ಬಂಕು ಎಲ್ಲ ಇದೆ ಊರಲ್ಲಿ. ಎಷ್ಟು ಕ್ಲೀನ್ ಇದೆ ನೋಡಿ ವಿಲೇಜ್. ಸೈನ್ ಬೋರ್ಡ್ಸ್ ನೋಡಿ ಎಷ್ಟು ಸಖತ್ತಾಗಿ ಹಾಕಿದ್ದಾರೆ. ಪೊಲೀಸ್ ಸ್ಟೇಷನ್ನು, ADC ಆಫೀಸು, ಹಾಲು, ನೋಡಿ ಸ್ತೂಪ ಅಂತಾರೆ, ಇದೊಂದು ಸ್ತೂಪ, ಶಾಂತಿ ಸ್ತೂಪ. ಇದೇ ಬುದ್ಧ ಕಿಚನ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಗೋದು ನಾವು. ಬಾಬಾ ಆ ಮೌಂಟೇನಿಂದ ಸ್ನೋ ಕರಗಿ ನೀರಾಗಿ ಬರ್ತಿರ್ತಾವೆ, ಫ್ರೆಶ್ ವಾಟ್ರ್. ಕಾಲಿಟ್ರೆ ಕೈ ಕಾಲು ಹಂಗೆ ಎಲ್ಲ ಸೆಟ್ಕೊಂಡು ಹೋಗ್ಬಿಡ್ತಾವ. ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಲೈನಕ್ಕೆ ಎಲ್ಲರೂ ಹೋಗ್ತಿದ್ರೆ ಹಂಗೆ ಸೂಪರ್ ಇದೆ ರೋಡ್. ಸ್ನೋ ಹತ್ರ ಹೋದಂಗೆಲ್ಲ ತಣ್ಣಗಾಗುತ್ತೆ. ಅದ್ರಾಗ ಬೇರೆ ನಾನು ಥರ್ಮಲ್ ಹಾಕಿಲ್ಲ, ಅದೇ ನಿಂದು ಮೇಲೆ ಹಾಕ್ಕೊಂಡಿರೋದೇ ಜಾಕೆಟ್, ಅದು ಹಾಕಿಲ್ಲ ನಾನು. ಜಸ್ಟ್ ಟಿ ಶರ್ಟ್ ಹಾಕೊಂಡು ಓಡಿಸ್ತಿದ್ದೀನಿ. ಇದೊಂದು ರೋಡ್ ಫುಲ್ ಬ್ಲ್ಯಾಕ್ ಇದ್ದಿದ್ರೆ ಯಾವುದೋ ಬೇರೆ ಕಂಟ್ರಿಗೆ ಬಂದಂಗೆ ಇರ್ತಿತ್ತಲೆ. ಈ ಗಿಡಗಳಿಗೆ ಈ ಸ್ವೀಡನಲ್ಲಿ ಓಡಿಸ್ದಂಗೆ ಇರ್ತಿತ್ತು ಬೈಕು. ಹನುಮಾನ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಇದೆ ಶೇಂಗ್ಯಾಂಗ್ ಊರ ಮೇಲೆ ಹೋಗ್ಬೇಕು. ಇಲ್ಲಿ ಏನು ನಂಬಿಕೆ ಅಂದರೆ, ಇಲ್ಲಿ ನಾರ್ಮಲಾಗಿ ಈ ಮಿಲ್ಟ್ರಿ ಪೀಪಲ್ ಅವರು ನಂಬಿಕೆಂಡು ಕಟ್ಸಿರೋ ಗುಡಿ ಅಂತ ಅದು ಹನುಮಾನ್ ಟೆಂಪಲ್. ಅದು ಗುಡಿ ಪಕ್ಕದಲ್ಲಿ ಒಂದು ಗುಡ್ಡ ಇದೆ ಅಂತೆ, ಅದು ಹನುಮಾನ್ ಫೇಸ್ ಶೇಪ್ದಲ್ಲಿ ಕಾಣುತ್ತಂತೆ ಆ ಮೌಂಟೇನ್. ಸೊ ಈ ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೆ ಅದೊಂದು ನಂಬಿಕೆ, ಧೈರ್ಯ ಹನುಮಾನ್ ಅಂದರೆ. ಅದಕ್ಕಾಗಿ ಅಲ್ಲಿ ಆ ಗುಡಿ ಕಟ್ಸಾರಂತೆ ಕಿರು. ಸೊ ಈಗ ಹನುಮಾನ್ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ಹನುಮಾನ್ ಗುಡಿ ಚಿಕ್ಕದು, ಅಲ್ಲಿ ಮೇಲಿದೆ ಹನುಮಾನ್ ಶೇಪಲ್ಲಿರೋ ಫೇಸು. ಅಂದರೆ ಒಳ್ಳೆ ಫಸ್ಟ್ ಅಂದರೆ ನೋಡಿ ಕೂಡಲೇ ಒಂದು ಗೂಸ್ ಬಂಪ್ಸ್ ಹಂಗೆ ಸೂಪರ್. ಜೈ ಹನುಮಾನ್.
Jai Sri Ram. ಹನುಮಾನ್ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಮುಂದೆ ಹನುಮಾನ್ ಕ್ಯಾಂಪ್ ಅಂತಿದೆ, ಕ್ಯಾಂಪ್ ಹತ್ರ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಹಿಂಗೆ ಇದೇ ರೂಟಲ್ಲಿ ಹೋದರೆ ಇಲ್ಲಿ ಮುಂದೆ 15 ಕಿಲೋಮೀಟ್ರಿಗೆ ಚೈನಾ ಬಾರ್ಡ್ರ್ ಸಿಗುತ್ತಂತೆ. ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಒಂದು ಪಾಸ್ ಬೇಕಂತೆ. ನಾವು ಪಾಸ್ ತೊಗೊಂಡಿಲ್ಲ. ನೀವು ಯಾರಾದರೂ ಈ ಕಡೆಗೆ ಬಂದರೆ ಇಲ್ಲಿ ಪ್ಲ್ಯಾನ್ ಮಾಡಿಕೊಟ್ರೆ ಸಿಟಿ ಒಳಗೆ ಆಧಾರ್ ಕಾರ್ಡು ಕೊಟ್ಟರೆ 50 ರೂಪಾಯಿ ಪೇ ಮಾಡಿದರೆ ಆ ಪಾಸ್ ಸಿಗುತ್ತೆ. ಪಾಸ್ ತೊಗೊಂಡ್ರೆ ಅಲ್ಲಿಗೆ ಹೋಗ್ಬೋದು. ಚೈನಾ ಬಾರ್ಡ್ರ್ ಹತ್ರ ಸ್ವಲ್ಪ ಅಲ್ಲಿ ಸ್ನೋ ಸಿಗುತ್ತಂತೆ ಈ ಟೈಮಲ್ಲಿ ಬಂದರೆ ಅಷ್ಟೇ. ಇಲ್ಲ ಜಸ್ಟ್ ಬಾರ್ಡರ್ ಹತ್ರ ಹೋಗ್ಬೇಕಾದ್ರೂ ಆ ಪಾಸ್ ತೊಗೊಂಡು ಹೋಗ್ಬೋದು. ಇಲ್ಲಿಂದ ಹನುಮಾನ್ ಟೆಂಪಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಈಗ ನಾವು ಹನುಮಾನ್ ಕ್ಯಾಂಪ್ ಅಂತಿದೆ ಒಂದು, ಅಲ್ಲಿಗೆ ಹೋಗ್ತಿದ್ದೀವಿ. ಜಸ್ಟ್ ಒಂದು ಹಂಗೆ ಟೀ ಕುಡ್ಕೊಂಬರೋಕ್ಕೆ. ಟೀ ಕುಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂದು ಗುರುದ್ವಾರ ಅಂತಿದೆ ಇಲ್ಲೇ ಆರ್ಮಿಯವ್ರದ್ದು. ಸೊ ಆ ಗುರುದ್ವಾರಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲೇನಾದರೂ ಪ್ರಸಾದ ಇದ್ದರೆ ಪ್ರಸಾದ ತಿನ್ಕೊಂಡು ಸಿಟಿಗೆ ಹೋಗಿ ಅಲ್ಲಿಂದ ಸಿಟಿಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಒಂದು. ಹ್ಯಾಂಗಿಂಗ್ ಬ್ರಿಡ್ಜ್ ಆದಮೇಲೆ ಅಲ್ಲಿ ಡಾರ್ಜಿಲಿಂಗ್ ಅಂತ ಒಂದು ಪ್ಲೇಸ್ ಇದೆ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋದರೆ 4 ಕಿಲೋಮೀಟ್ರ್ ಆಗುತ್ತೆ. ಅದೇ ರೌಂಡ್ ಹಾಕ್ಕೊಂಡು ನಾವು ಆ ಹ್ಯಾಂಗಿಂಗ್ ಬ್ರಿಡ್ಜ್ ಏನಾದರೂ ಸರಿಗಿಲ್ಲ ಅಂದರೆ ರೌಂಡ್ ಹಾಕ್ಕೊಂಡು ಹೋಗ್ಬೇಕು ಆ ಸ್ಪಾಟಿಗೆ, ಡಾರ್ಜಿಲಿಂಗ್ಗೆ. ಅಲ್ಲಿಗೆ ಹೋಗೋದಕ್ಕೆ 21 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಮಸ್ತ್ ಫನ್ ಇರುತ್ತೆ ಅದು. ಫುಲ್ ಬ್ರಿಡ್ಜಲ್ಲಿ ಅಲ್ಲಾಡುತ್ತೆ ಹಿಂಗಾಗಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗಿ ಡಾರ್ಜಿಲಿಂಗ್ ಹೋಗಿ ಅಲ್ಲಿ ಆ್ಯಕ್ಚುಲಿ ಒಂದು ಸಲ್ಮಾನ್ ಖಾನ್ ಮೂವಿ ಶೂಟಿಂಗ್ ಮಾಡಿದರು, ಅದಕ್ಕೆ ಫೇಮಸ್ ಆಗುತ್ತೆ. ಅಲ್ಲಿ ಒಂದು ಚಿಕ್ಕ ವಾಟರ್ ಫಾಲ್ ಇದೆ ಅಲ್ಲಿ ಕೂಡ. ಅದನ್ನು ನೋಡಿಕೊಂಡು ಸಿಟಿ ಒಳಗೆ ಹೋಗಿ ಏನಾದರೂ ಲೋಕಲ್ ಕ್ಯೂಸಿನ್ ಫುಡ್ ತಿಂದು, ಆ್ಯಕ್ಚುಲಿ ಬುದ್ಧ ರೆಸ್ಟೋರೆಂಟ್ ಅಂತಿದೆ ಒಂದು, ಅಲ್ಲಿ ಲೋಕಲ್ ಕ್ಯೂಸಿನ್ ಸಿಗುತ್ತಂತೆ, ಚೆನ್ನಾಗಿರುತ್ತಂತೆ. ಸೊ ಇವತ್ತು ಅಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿವಿ. ಆಮೇಲೆ ನಾನು ನಾರ್ಮಲ್ ಸಿಟಿ ರೂಮಿಂಗೆಲ್ಲ ಸ್ವಲ್ಪ ಸಿಟಿ ಎಲ್ಲ ತಿರುಗಿ ಇವತ್ತು ಹೋಗಿ ರೂಮಿಗೆ ಹೋಗಿ ರೆಸ್ಟ್ ತೊಗೊಂಡು ನಾಳೆ ಬೆಳಿಗ್ಗೆ ವಿಲ್ ರೈಡ್ ಬ್ಯಾಕ್ ಟು ಅನಿನಿ. ವಾಪಸ್ ನಾಳೆ ಅನಿನಿಗೆ ಹೋಗೋದು. ಇವಾಗ ಯಾರ್ಲಂಗ್ ಅಂತ ಒಂದು ಊರಿದೆ. ಹನುಮಾನ್ ಕ್ಯಾಂಪ್ ಆಯಿತು, ಅಲ್ಲಿ ಏನಿದ್ದಿಲ್ಲ. ಯಾರ್ಲಂಗ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ತಿದ್ದೀವಿ. ನೋಡೋಣ ಅಲ್ಲೇನಿದೆ ಅಂತ. ವಾಟರ್ಫಾಲ್ ಇದೆ. ಇಲ್ಲಿಂದ 3 ಮಿಲ್ಟ್ರಿ ಕ್ಯಾಂಪ್ ಇದಾವಂತೆ. ಆ 3 ಮಿಲ್ಟ್ರಿ ಕ್ಯಾಂಪ್ ಆದಮೇಲೆ ಅಲ್ಲಿಂದ 3 ಕ್ಯಾಂಪ್ ಆದಮೇಲೆ 15 ಕಿಲೋಮೀಟ್ರಿಗೆ ಚೈನಾ ಬಾರ್ಡ್ರ್ ಇದಂತೆ. ಚೈನಾ ಬಾರ್ಡ್ರ್ವರೆಗೆ ಬಿಡಲ್ಲ, ಅಲ್ಲಿ ಫೋಟೋಸು ಏನು ಅಲೋ ಇಲ್ಲ, ಯಾಕಂದರೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಈಗ ಜಸ್ಟ್ ಒಂದು ಕ್ಯಾಂಪ್ ಹತ್ರ ಹೋಗಿ ಜಸ್ಟ್ ಮ್ಯಾಗಿ ಎಲ್ಲ ಏನಾದ್ರು ಟೀ ಕುಡ್ಕೊಂಡು ವಾಪಸ್ ಹೋಗ್ತೀವಿ. ಏನು ಕಿರು ಈ ಗುರುದ್ವಾರಕ್ಕೆ ಬಂದಿದ್ದೀವಿ. ಗುರುದಾತಾಪೋ ಆಶ್ರಮ್ ಶ್ರೀ ಗುರುನಾನಕ್ ದೇವ್ ಕಿ ವಾಹಿಗುರು. ಫ್ರೀ ಲಾಂಗರ್ ಫುಡ್ ಫಾರ್ ಆಲ್ 24 hours. ವಾವ್, ಸೂಪರ್. ನಡ್ಕ ಅಂತ ಬೇಕು ಅಲ್ಲಿವರೆಗೆ. ಲೆಟ್ಸ್ ಗೋ ಬೈ ವಾಕ್. ಸೊ ಈಗ ಗುರುದ್ವಾರ ಆಯಿತು. ಗುರುದ್ವಾರ ಮುಗಿಸ್ಕೊಂಡು ಇಲ್ಲಿ ಡಾರ್ಜಿಲಿಂಗ್ ಹೋಗ್ತಿದ್ದೀವಿ. ಡಾರ್ಜಿಲಿಂಗ್ ಲೆಟ್ಸ್ ಗೋ ಟು ಡಾರ್ಜಿಲಿಂಗ್. ವಿಸಿಟ್ ಅಗೇನ್ ಮೆಚುಕಾ. ಡಾರ್ಜಿಲಿಂಗ್ ಶೇಖರ್. ಹಿಂಗೆ ಏನೋ ಹೋಗೋದು ಆ ಬ್ರಿಡ್ಜಿಗೆ. दार्जिलिंग के लिए ब्रिज में चलना पड़ेगा ना? दार्जिलिंग के लिए ब्रिज में चलना पड़ेगा ना? ऐसे नहीं होगा। दार्जिलिंग के लिए ब्रिज में चलना पड़ेगा ना? ऐसे नहीं होगा। दार्जिलिंग के लिए ब्रिज में चलना पड़ेगा ना? दार्जिलिंग के लिए ब्रिज में चलना पड़ेगा ना?
ऐसा नहीं होगा? वहाँ से जाके ना वो रास्ता से जाके जब आप जहाँ से है ना हाँ वहाँ से जाके वहाँ जाने का मन जैसे होगा। हाँ 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 यहाँ से जाके उसको नीचे लेफ्ट साइड इंग्लिश मिलेगा। ये भी तो अभी थोड़ा है ना बंद है ना। लेफ्ट साइड ब्रो उसके बाद वहाँ से सीधा जाके उसके बाद लेफ्ट साइड। ये बंद हो चुका है। अब जब जहाँ आपसे जब आप लोग आए ना वहाँ से यहाँ से मेन एक रास्ता मतलब लेफ्ट मानेगा यह सब नहीं ऐसे ಜನ हाँ हाँ ಇಲ್ಲಿ ಮೌಂಟೇನ್ ಹೋಮ್ ಸ್ಟೇ ಅಂತಿದೆ, ಅಲ್ಲಿ ಲೆಫ್ಟ್ ತಗೋಬೇಕಂತೆ. ಇಲ್ಲಿ ಮೌಂಟೇನ್ ಹೋಮ್ ಸ್ಟೇ ಅಂತಿದೆ, ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಬ್ರಿಡ್ಜ್ ದಾಟಿ ಹೋಗ್ಬೋದು. ಡಾರ್ಜಿಲಿಂಗ್ ಓ ಇವ್ರು ಅಮ್ಮ ಯಪ್ಪ ಹುಚ್ಚು ಬಂದತ್ತವ ಯಪ್ಪ ಯಪ್ಪ ಇದೆಲ್ಲ ತುಕ್ಕಿಡ್ದತ್ಲೆ ಇದು. ಯಪ್ಪ ಯಪ್ಪ ಹಿಂಗೆ ಹೋಗ್ಬೇಕು ಅಲ್ಲಿಗೆ ಡಾರ್ಜಿಲಿಂಗ್. ಆ ಮೇನ್ ರೋಡ್ ಇದ್ದಂಗೆ ಮುಂದಕ್ಕೆ ಹೋದರೆ ಮುಂದಕ್ಕೆ ಹೋಗಿ ಬಂದು 21 ಕಿಲೋಮೀಟ್ರ್ ಇರ್ತದೆ. ಜಸ್ಟ್ 4 ಕಿಲೋಮೀಟರ್ಸ್ ಮೇನ್. ಇದು ಟಿಂಗ್ಮೋ ಅಂತೆ. ಕಿರಣ್ ಆರ್ಡರ್ ಮಾಡಿದ್ದಾನೆ. ಹೆಂಗ್ ತಿನ್ಬೇಕು ಗೊತ್ತಾ? ಹೆಂಗ್ ತಿನ್ನೋದ ಗೊತ್ತಿಲ್ಲ, ಆರ್ಡರ್ ಮಾಡಿಬಿಟ್ರೆ ಹೆಂಗ್ ತಿನ್ನೋದ ಗೊತ್ತಿಲ್ಲ, ಟಿಂಗ್ಮೋ ಆರ್ಡರ್ ಮಾಡಿಬಿಟ್ರ. ಇಲ್ಲಿಂದ ವ್ಯೂ ಆಗ್ಲಿ ಎಲ್ಲ ಸೂಪರ್ ಇದೆ. ಒಂದೇ ನಿಮಿಷ